ಓಹೋ ನಮಸ್ಕಾರ ಬಂದಿಗೆ ಎಲ್ಲರೂ ಬೆಳಿಗ್ಗೆ ತಗೊಂಡು ಹೋಗ್ತೀರಾ ಬಿಂದಿಗೆ ಮಾತಾಡಿ ಎಲ್ಲರೂ ಮೆಲ್ಲಗೆ ಏನಕ್ಕಂದ್ರೆ ಸೌಂಡ್ ಮಾಡಕ್ ಬಂದಿದೆ ನಮ್ಮ ತಂಡ ನಿಮ್ಮಿದ್ದಲ್ಲಿಗೆ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸುವ ಪೂರ್ವದಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಧನ್ಯವಾದವನ್ನು ಅರ್ಪಿಸಬೇಕಾಗತ್ತೆ. ಏನಕ್ಕಂದ್ರೆ ಆ ಇಬ್ಬರು ವ್ಯಕ್ತಿಗಳೇ ಇಲ್ಲಾಂದ್ರೆ ನಮ್ಮ ಈ ತಂಡ ಈ ರೀತಿ ಬೆಳೆಯೋಕೆ ಸಾಧ್ಯವಾಗ್ತಿಲ್ಲ. ಮತ್ತು ನಮ್ಮ ತಂಡವು ಆರಂಭದ ದಿನಗಳಲ್ಲಿ ತುಂಬಾ ಸ್ಟ್ರಗಲನ್ನು ಅನುಭವಿಸಿತ್ತು. ಅಂತ ಒಂದು ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳು ಧನ ಸಹಾಯ ಮಾಡಿದಲ್ಲದೆ ಈ ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನು ನೋಡಿ ಎಷ್ಟು ಬ್ರ್ಯಾಂಡೆಡ್ ಇದೆ, ಅಮೆರಿಕದಿಂದ ಆಗಿನ ಕಾಲದಲ್ಲಿ ತಮ್ಮ ಸ್ವಂತ ಹಣವನ್ನು ಖರ್ಚು ಮಾಡಿ ಕೊಡುಗೆಯಾಗಿ ನೀಡಿರುತ್ತಾರೆ. ಸೊ ಆ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಇದೀಗ ಅವರ ಪರಿಚಯ ನಿಮ್ಮ ಮುಂದೆ. ಒಂದಿಗೆ ಊರಿನ ಹೆಸರಾಂತ ನಾಯಕ, ಧೀಮಂತ ನಾಯಕ, ಹೆಣ್ಣು ಮಕ್ಕಳ ಅಣ್ಣ, ಬಡವರ ಬಂಧು, ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರೆಂದೇ ಖ್ಯಾತಿಯನ್ನು ಗಳಿಸತಕ್ಕಂತ ಶ್ರೀಯುತ ಹರೀಶ್ ಹಾಗೂ ಆದರ್ಶ್ ಒಂದಿಗೆ ಅವರಿಗೆ ಜೋರಾದ ಚಪ್ಪಾಳೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರಪ್ಪ ಅಂದ್ರೆ ಶ್ರೀಯುತ ರಘು ದೀಕ್ಷಿತ್ ಅವರು ನಿಮ್ಮ ಮುಂದೆ ಒಂದು ಮನೋರಂಜನೆಯನ್ನು ಮಾಡಲು ಬರ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಮ್ಯೂಸಿಷಿಯನ್ಗಳ ಪರಿಚಯ. ಮೊದಲಿಗೆ ಇವರು ಶ್ರೀಯುತ ಕಾರ್ತಿಕ್ ಫರ್ನಾಂಡಿಸ್. ಇವರು ಕೆಜಿಎಫ್ ನ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸೂರ್ ಅವರ ಅಂಡರ್ ವರ್ಕ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದಾರೆ ಮತ್ತು ಸದ್ಯಕ್ಕೆ ಇದೀಗ ಟಾಕ್ಸಿ ಫಿಲ್ಮ್ ನಲ್ಲಿ ಬಿಸಿ ಆಗಿದ್ದಾರೆ. ಆದರೂ ತಮ್ಮ ಬಿಸಿ ಶೆಡ್ಯೂಲ್ ನಡುವೆ ನಮ್ಮ ಕಾರ್ಯಕ್ರಮಕ್ಕಾಗಿ ಇವತ್ತು ಬಂದಿದ್ದಾರೆ. ಇದೀಗ ಅವರ ಮ್ಯೂಸಿಕ್ ಪ್ಲೇ ನಿಮ್ಮ ಮುಂದೆ. ನೆಕ್ಸ್ಟ್ ಇದೀಗ ನಿಮ್ಮ ಮುಂದೆ ಶ್ರೀಯುತ ಆಕಾಶ್ ಪಂಡಿತ್. ಇವರು ತಬಲ ಪಂಡಿತ ಎಂದೇ ಫೇಮಸ್ ಆದ ಜಾಕೀರ್ ಹುಸೇನ್ ಅವರ ಕೈ ಚಳಕದಲ್ಲಿ ಪಳಗಿದಂತಹ ಶಿಷ್ಯ. ಅವರ ಮ್ಯೂಸಿಕ್ ಪ್ಲೇ ನಿಮ್ಮ ಮುಂದೆ. ಇದೀಗ ನೆಕ್ಸ್ಟ್ ಶ್ರೀಯುತ ಮನೋಜ್ ಮೈಕಲ್. ಇವರು ಬೈಜು ಅವರ ಮೊದಲ ಶಿಷ್ಯ. ಸದ್ಯ ಇವರು ಕಾಂತಾರ ಚಾಪ್ಟರ್ 1 ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಕಂಪೋಸ್ ನಲ್ಲಿ ವರ್ಕ್ ಮಾಡಿರುತ್ತಾರೆ. ಇದೀಗ ಅವರ ಮ್ಯೂಸಿಕ್ ಪ್ಲೇ ನಿಮ್ಮ ಮುಂದೆ. ನೆಕ್ಸ್ಟ್ ಇದೀಗ ನಿಮ್ಮೆಲ್ಲರ ಪ್ರೇಕ್ಷಕರು ನೀವೆಲ್ಲರೂ ಕಾತುರದಿಂದ ಕಾಯುತ್ತಿದ್ದ ಸಮಯ ಇದೀಗ ಬಂದಿದೆ. ಪ್ರೇಕ್ಷಕರೆಲ್ಲರೂ ಮೊಬೈಲ್ ಹೊಂದಿದ್ದಾರೆ ತಾನೆ? ಎಲ್ಲ ನಿಮ್ಮ ಟಾರ್ಚ್ ಆನ್ ಮಾಡಿ. ಇದೀಗ ನಿಮ್ಮ ಮುಂದೆ ರಘು ದೀಕ್ಷಿತ್ ಅವರು ಎಂಟ್ರಿ ಆಗ್ತಿದ್ದಾರೆ. ಪ್ಲೀಸ್ ಆಲ್ ದ ಆಡಿಯನ್ಸ್ ಲೈಟ್ ಅಪ್. ಹಲೋ, ಹೇಗಿದ್ದೀರಾ? ಒಂದಿಗೆ ವಾಯ್ಸ್ ಬರ್ತಾ ಇಲ್ಲ ಹಿಂದ್ಗಡೆಯಿಂದ. ಹೇಗಿದ್ದೀರಾ ಒಂದಿಗೆ? ಹೇಗಿದ್ದೀರಾ ಒಂದಿಗೆ? ವಾಯ್ಸ್ ಬರ್ತಾ ಇಲ್ಲ, ವಾಯ್ಸ್ ಬರ್ತಾ ಇಲ್ಲ. ಹೇಗಿದ್ದೀರಾ ಒಂದಿಗೆ? ಇದಕ್ಕೋಸ್ಕರ ನಾವು ಕಾಯ್ತಾ ಇರೋದು, ಇಲ್ಲಿವರೆಗೆ ಬಂದಿರೋದು. ನಮ್ಮನ್ನು ಕರೆಸಿರೋದು ಯಾರು?
ನಮ್ಮನ್ನು ಕರೆಸಿರೋದು ಇಲ್ಲಿಗೆ. ನಾವು ಬಂದಿರೋದು ಕರಾವಳಿ ಉತ್ಸವ ಅಂಗವಾಗಿ ಬಂದಿದ್ವಿ. ಆದರ್ಶ್ ಹಾಗೂ ಇನ್ನೊಬ್ರು ಯಾರು? ಹರೀಶ್ ಒಂದಿಗೆ ಸ್ಟೇಜ್ ಕರೀತೀರ ಅವರು. ಆದರ್ಶ್ ಒಂದಿಗೆ ಹಾಗೂ ಹರೀಶ್ ಒಂದಿಗೆ ಸ್ವಲ್ಪ ವೇದಿಕೆಗೆ ಬರಬೇಕು. ಬರು ಓಕೆ. ಮೊದಲಿಂದಲೂ ಆ ತರದ ವ್ಯಕ್ತಿತ್ವವನ್ನು ಹೊಂದಿರೋದು ಅವರು. ಓಕೆ, ಇಲ್ಲಿ ಇದೆಲ್ಲ ಐಟಮ್ಗೆ ಒಂದು 2 ಕೋಟಿ ರೂಪಾಯಿ ಆಗಿರ್ಬೋದಾ? 2 ಕೋಟಿ ರೂಪಾಯಿ ಖರ್ಚು ಮಾಡಿ ನಮ್ಮಲ್ಲಿ ಕರೆಸಿರೋ ಆದರ್ಶ್ ಹಾಗೂ ಹರೀಶ್ ಅವರಿಗೆ, ಆದರ್ಶ್ ಹಾಗೂ ಹರೀಶ್ ಅವರಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು. ರೆಡಿ ಆಯ್ತಾ ಸರ್? ಸ್ಟಾರ್ಟ್ ಸರ್, ಮಾಡುವ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಆಡಿಯನ್ಸ್, ಥ್ಯಾಂಕ್ ಯು. ಮತ್ತೆ ಬರ್ತೀನಿ ನಿಮ್ಮ ಮುಂದೆ. ಹೌದು ಹೌದು. ಚೆಕ್ ಚೆಕ್, ಸಾಕ್ ಸಾಕ್. ಇದೀಗ ನಿಮ್ಮ ಮುಂದೆ ಶ್ರೀತಾ ಗುರು ಕಿರಣ್ ಅವರು ಬಂದಿದ್ದಾರೆ. ಅವರು ಬಿಸಿ ಇದ್ದ ಕಾರಣ ಅವರ ತಮ್ಮ ರವಿ ಕಿರಣ್ ಅವರು ಬರ್ತಿದ್ದಾರೆ. Hello, audience, once again, let's start. ನಮಸ್ಕಾರ, ಒಂದಿಗೆ ಹೇಗಿದ್ದೀರಾ? ಎಲ್ಲ ಇನ್ಸ್ಟ್ರೂಮೆಂಟ್ ಆಲ್ ಇಸ್ ರೆಡಿ. ಲೆಟ್ಸ್ ಸ್ಟಾರ್ಟ್, ಲೆಟ್ಸ್ ಸ್ಟಾರ್ಟ್. ಒಟ್ನಲ್ಲವನೊಬ್ಬ ಸುಳ್ಳಿನ ಕಣ್ಣು ಮಂಡಲ ಪಡಾಯಿ ಮಾದೇವ ಬಿಡುವನು ಕಣ್ಣಿಲ್ಲದೆ ಮಧುರ ಏಳುವುದು ಸಿಂಗಪೂರು ಹೋಗುವುದು ಕುಂದಪೂರು ಏಳುವುದು ಸಿಂಗಾಪುರ ಹೋಗುವುದು ಕುಂದಾಪುರ ಕುಡಿಯೋ ಸರಾಬು ಸಿಂಧಿ ಮಾದೇವ ಆದ್ರೆ ಏಳೋದು ವಿಸ್ಕಿ ಬ್ರಾಂಡಿ
everybody. Can you all join your hands with me? 1, 2, 1, 2, 3, 4. ಶವನೊಬ್ಬ ಸುಳ್ಳಿನ ಥ್ಯಾಂಕ್ ಯು. ಇದೀಗ ರಘು ದೀಕ್ಷಿತ್ ಅವರ ಇನ್ನೊಂದು ಗೀತೆ ನಿಮ್ಮ ಮುಂದೆ. ಹಲೋ 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 ವಾಲ್ಯೂಮ್ ಸಾಕ್ ಸ್ಟಾಪ್. ವಾಲ್ಯೂಮ್ ಥ್ಯಾಂಕ್ ಯು. ಈ ಕಾರ್ಯಕ್ರಮವು ಇಷ್ಟೊಂದು ಯಶಸ್ವಿಗೊಳ್ಳಲು ಹಲವು ವ್ಯಕ್ತಿಗಳ ಪರಿಶ್ರಮ ಇದೆ. ಅದರಲ್ಲಿ ಶ್ರೀಯುತ ಶ್ರೀನಿವಾಸ್ ವಂದಿಗೆ ಅವರು ಅತ್ಯುತ್ತಮ ಪಾತ್ರವನ್ನು ವಹಿಸಿದ್ದಾರೆ. ಅದೇ ರೀತಿಯಾಗಿ ಶ್ರೀಯುತ ಕಾರ್ತಿಕ್ ಕೃಷ್ಣ ವಂದಿಗೆ ಇವರು ಒಂದು ಮ್ಯೂಸಿಕ್ ಕಂಪೋಸ್ ನಲ್ಲಿ ಬಹಳ ಹೆಲ್ಪ್ ಮಾಡಿದ್ದಾರೆ. ಅವರಿಗೂ ಸಹ ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ದಯವಿಟ್ಟು ಈಗ ಒಂದು ಇಲ್ಲಿ ಐಟೆಲ್ ಮೊಬೈಲ್ ಒಂದು ಕಾಣೆಯಾಗಿದೆ. ದಯವಿಟ್ಟು ಯಾರಿಗೆ ಸಿಕ್ಕಿದ್ದಲ್ಲಿ ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಐಟೆಲ್ ಮೊಬೈಲ್ ಒಂದು ಸಾಂಗ್ ಪ್ಲೇ